ಅದೇ ರಾತ್ರಿಗೆ ಬಿರಿಯಾನಿನೋ ಮಟನ್ ಏನಾರ ಮಾಡನಿ ಅಂತ ಅನ್ಕೊಂಡಿದೀವಿ. ಅದಕ್ಕೆ ಎಲ್ರೂ ದುಡ್ಡು ಹಾಕ್ಬಿಟ್ಟು ಮಾಡನಿ ಅಂತ ಹೇಳ್ಬಿಟ್ಟು ಜಯಮ್ಮನೂ ಹೇಳ್ತಿದ್ಲು. ಈ ಜಯಮ್ಮ ಇನ್ನ ಜಯಕ್ಕ ಇಬ್ರಿಗೂನುವೆ ಹೇಳಿವ್ನಿ ಸರಿ ಅಂತ ಒಪ್ಕೊಂಡವ್ರೆ ಕಣಮ್ಮಿ. ಎಲ್ರೂನುವೆ ಹೊಸಿ ಹೊಸಿ ದುಡ್ಡು ಹಾಕ್ಬಿಟ್ಟು ನೀಟಾಗಿ ಏನೇ ಮಾಡ್ಬಿಟ್ಟು ಹೊಸ ವರ್ಷ ಸೆಲೆಬ್ರೇಷನ್ ಮಾಡ್ಬಿಡಣ. ಹೂ ಕಣೆ ಪದ್ದಿ ಮಾಡಣ. ಅಯ್ಯೋ ನಾನು ಇವಾಗ ಇವಳಿಗೆ ಅದನ್ನೇ ಹೇಳ್ತಿದ್ದೆ ಪಾರಕ್ಕಂಗೆ. ಪರಿ ಇನ್ನು ಮುಂದಿನ ವರ್ಷಕ್ಕೆ ಇತ್ತೀವೋ ಹೋಗಿತ್ತೀವೋ ಈ ವರ್ಷ ಮಾಡ್ಕೊಂಡು ಮಜಾ ಮಾಡ್ಬಿಡಣ ಕಣಮ್ಮಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಪದಿ ಎಲ್ಲರೂ ಕಾಸು ಹಾಕಬಿಟ್ಟು ಏನು ಎಲ್ಲರೂ ಒಂದೊಂದು 1000 ಹಾಕೊಂಡ್ರೆ ಓಡಾಯ್ತು. 4000 ರೂಪಾಯಿಗೆ ಏನಮ್ಮ ಏನೇನು ಬೇಕು ಕಬಾಬು ಬಿರಿಯಾನಿ ಕೇಕ್ ಏನು ಬೇಡ ನಾವೇನು ಶಾನೆ ತಿನ್ನಲ್ಲ ಬರೀ ಇಂಥವೇನೇ ಮಾಡ್ಬಿಟ್ಟು ಸೆಲೆಬ್ರೇಷನ್ ಮಾಡ್ಕೊಂಬಿಡಣ ಕಣಮ್ಮಿ. ಅಷ್ಟೇನೇ ಮಾಡಂತಾಗ ಎಲ್ಲನೂ ನಾನು ಹಂಗೆ ಅನ್ಕೊಂಡಿವ್ನಿ ಎಲ್ಲ ಸೆಲೆಬ್ರೇಷನ್ ಮಾಡ್ಬಿಡನಿ. ಯಾಕೆ ಸುಮ್ಮನೆ ನಮ್ಮನೆಗೂ ನನ್ನ ಗಂಡ ಗೋವಾಗ ಹೊಂಟ್ಬಿಟ್ಟವನ ತಗೆ. ಎಲ್ಲ ಹೋಗ್ಬಿಟ್ರು ಈ ನಾವೇನೇ ಹೆಂಗಸ್ರು ತಾನೆ ಹೆಂಗರೂ ಮಾಡ್ಕೊಂಬಿಟ್ರೆ ಆಯ್ತು ಅಷ್ಟೇನೇ. ನಾವೇನೇ ಎಲ್ಲ ಮಾಡ್ಕೊಂಡು ಆರಾಮಾಗಿ ಸೆಟ್ಲ್ ಆಗೋಗ್ಬಿಡನಿ. ಯಾವ್ದನ್ನ ಒಂದು ಜಾಗ ಹುಡುಕ್ಬೇಕು ನೋಡು. ಅಲ್ಲ ನಾವು ನೋಡು ಇವತ್ತು ರಾತ್ರಿಗೆ ಏನೇ ಮಾಡಬೇಕು ಅಂತದ್ರಾಗ ನಾವು ಈಗಲೇ ಯೋಚನೆ ಮಾಡ್ತಿದೀವಿ. ನನ್ನ ಗಂಡಂಗೆ ಹೇಳಿದ್ದೆ ಹೇಳು ಕಾಸು ಮಡಗ್ಬಿಟ್ಟು ಹೋಗು ನನಗೆ ಬೇಕು ಹೊಸ ವರ್ಷಕ್ಕೆ ಅಂತ. ಸರಿ ಕಣವ ಅಂತೇಳ್ಬಿಟ್ಟು ಮಡಗವ್ನಿ. ಕಾಸಿಗೆ ಏನು ತೊಂದರೆ ಇಲ್ಲ ನನಗೆ. ಎಲ್ಲರೂ ನನ್ನ 1000 ಹಾಕೊಂಡು ಮಾಡ್ಬಿಡೋಣ. ಲೇ ಜಯ್ಯಂ ಬೊತ್ತೊಳ ಬರಕ್ಕಿಲ್ವ ನಾಕಾಣೆ. ಎಲ್ಲ ಮಗಳು ಬೇರೆ ಬಂದ್ಬಿಟ್ಟವಳೆ ಹಿಡಿಯಕ್ ಆಗಕ್ಕಿಲ್ಲ ಇವನು ಇಲ್ಲ. ಓಯ್ಯೋಯಪ್ಪ ನನ್ನ ಮಗಳು ಅಂತ ಕಿತ್ತಾಕಂತಿತ್ತಾಳೆ ಅಂತದ್ರಾಗ ಇನ್ ಬಂದ್ಬಿಡ್ತಾಳ. ಅವಳೆ ಹೇಳಿ ಸುಮ್ಕಿರು. ಮಗಳು ಇನ್ನೇನ್ ಬಾವಿ ಹೇಳಿ ಅವನಲ್ಲಮ್ಮ ನನ್ನ ತಮ್ಮನ ಜೊತೆ ಎಲ್ಗೋನು ಅವರೆಲ್ಲ ಪಾರ್ಟಿಗಳು ಮಾಡ್ತಾರೆ ಹೇಳು. ಎಲ್ಲಾನು ಸಂದಾಕ್ ಮಾಡ್ತಾರೆ. ಅಲ್ಲಿಗೇನು ಹೋಯ್ತಾವಳಂತೆ. ಅದಕ್ಕೆ ಹಂಗೆ ಸೊಸೆನು ಯಾರೋ ಫ್ರೆಂಡ್ ಮನೆಗೆ ಹೋಯ್ತಾವಳಂತೆ. ಗಂಡನೂ ಇಲ್ವಂತೆ. ಇವಳು ಹೊಲ್ದಾದ್ರೆ ಚಿಕನ್ ಮಾಡ್ಕೋತಾರಂತೆ ಮಗ ಎಲ್ಲನೂ. ಇನ್ನು ಅದಕ್ಕೆ ನಾವೇನು ಯಾಕೆ ಹಂಗೆ ಹಿಂಗೆ ಅಂತ ಹೇಳ್ತಿದ್ಲು. ನಾನ್ ಸರಿ ಹಂಗಾರ ಬಾ ಅಂತ ಹೇಳಿವ್ನಿ. ಎಲ್ಲಾರು ಮಾಡ್ಕೊಳ್ಳೋಣ. ಈ ಜಯ್ಯಕ್ಕೊಂದೇನಮ್ಮ ಪ್ರಾಬ್ಲಮ್ ಅಂದ್ರೆ ಅಕ್ಕ ಅದೇನು ಬತ್ತದೋ ಬರಕ್ಕಿಲ್ವ ನಾಕಾಣೆ. ನಾನೇನು ಹೇಳಿದೀನಿ ಎಲ್ಲರೂ ದುಡ್ಡು ಹಾಕೊಂಡು ಒಂದೊಂದು ಅರೇಂಜ್ಮೆಂಟ್ ಮಾಡ್ಕೊಂಡ್ಬಿಡೋಣ. ಸರಿ ಕಣಮ್ಮಿ ಎಲ್ಲ ಸಾಮಾನುಗಳು ಗೀಮಾನುಗಳೆಲ್ಲ ತಗೊಬಿಟ್ಟು ಬರ್ಬೇಕಲ್ಲ ಮೀ. ಇವತ್ತು ರಾತ್ರಿನೇ ತಾನೇ ಎಲ್ಲ ತಯಾರು ಮಾಡ್ಬೇಕಾಗಿರೋದು. ಪಟ 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 ಅಂತ ಎಲ್ಲ ಮಾಡ್ಬಿಡ್ಬೇಕು. ಆಮೇಕಿಂದ ಹೋಗ್ಬಿಟ್ಟು ಸ್ವಲ್ಪ ಚಿಕನ್ ಕಟ್ ಮಾಡಿಸ್ಕೊಂಡ್ಬಿಟ್ಟು ಬರ್ಬೇಕು. ಎಲ್ಲ ಮಾಡ್ಬೇಕು. ಇನ್ನು ಬೇಜಾನ್ ಕೆಲಸ ಐತೆ. ಬರ್ರಿ ಒಬ್ಬೊಬ್ರೇನಿಯ ದುಡ್ಡುಗಳೆಲ್ಲ ಕೊಡ್ರಿ. ಯಾರ ಕೈ ಕೊಡೋದು ಎಲ್ಲನೂ ನೀನೇ ಮಡಿಕಳೆ. ನೀನೇ ಎಲ್ಲ ಲೆಕ್ಕಾಚಾರ ಮಾಡ್ತೀಯಲ್ಲ. ನೀನೇ ಮಡಿಕೊಂಡಿರ್ ಕಾಸ. ನಾನು ಕಾಸು ಕೊಡ್ಬೇಕಲ್ಲ. ಕೊಡ್ತೀನಿ. ಒಬ್ರು ಕೊಡ್ಬೇಕಿತ್ತು ನಾನು ಕಾಸ. ವಸೂಲಿ ಮಾಡ್ಕೊಂಡ್ಬಿಟ್ಟು ಬಂದು ನಾನೇ ಕೊಡ್ತೀನಿ ಕಾಸ. ನಾನ್ ಮತ್ ಮಂತಕ್ ಹೋಗ್ಬಿಟ್ಟು ತಕೊಬಿಟ್ಟು ಕೊಡ್ತೀನಿ ಕಡೆ ಪಾರಿ. ಹಂಗೆ ಮಾಡ್ರಿ. ನಾನು ಇಲ್ಲೇ ಸಂತಕ್ಕೆ ಹೋಗ್ಬಿಟ್ಟು ಏನೇನ್ ಬೇಕು ಅದಾಗ ಎತ್ಕೊಬಿಟ್ಟು ಬರ್ತೀನಿ. ಪುದೀನ ಕೊತ್ತಂಬರಿ ಸೊಪ್ಪು ಮೆಣಸಿನ್ಕಾಯಿ ಕಾಯಿ ಅವೆಲ್ಲ ಏನೇನ್ ಬೇಕೋ ಎಲ್ಲಾನು ತಕೊಬಿಟ್ಟು ಬರ್ತೀನಿ ಅತ್ತಾಗೆ. ಮತ್ತೆ ಬಾರೆ ಸರೋಜಿ ನಾನೇನು ಚಿಕನ್ ಕಟ್ ಮಾಡಿಸ್ಕೊಂಡ್ಬಿಟ್ಟು ಬರೋಣ. ಅವಳೆಲ್ಲ ತರಕಾರಿ ತಕೊಂಡ್ಬಿಟ್ಟು ಬರೋಷ್ಟೊತ್ತಿಗೆ ನಾವು ಚಿಕನ್ ಕಟ್ ಮಾಡಿಸ್ಕೊಂಡು ಇಲ್ಲೇ ನೀ ಸಣ್ಣ ಬಿರಿಯಾನಿ ಬೇಕಾಗಂಗೆ ಮಾಡಿಸ್ಕೊಂಡ್ಬಿಟ್ಟು ಹಂಗೆ ಬಂದ್ಬಿಡೋಣ. ಸರಿ ಹಂಗೆ ಜಯಮ್ಮಗೂ ಫೋನ್ ಹಾಕ್ಬಿಟ್ಟು ಹೇಳು. ಈಗ 1000 ರೂಪಾಯಿ ಹಾಕಬೇಕು ಅಂತ ಅನ್ಕೊಂಡಿದೀವಿ. 1000 ರೂಪಾಯಿ ಹಾಕು ಅಂತ ಹೇಳು. ಸರಿ ಅಲ್ಲಿ ನಂದು ಜೈದು ನಾನೇ ಕೊಡ್ತೀನಿ. ಅವಳ ಹತ್ರ ಇಸ್ಕೊಂಡು ಇವಾಗ ಬರ್ತೀನಿ ಹೋಗ್ಬಿಟ್ಟು. ಸರಿ ಬಾಳ ದಿನ ಆದ್ಮೇಲೆ ಮಾಡ್ತಾ ಇದೀವಿ ಪಾರ್ಟಿಯ. ಅವತ್ತು ನೀನೊಂದು ದೆವ್ವ ಕರ್ಕೊಂಡು ಹೋಯ್ತದೆ ಅಂದಾಗ ಮಾಡಿದ್ದು ಕಣವ. ಅದು ಬಿಟ್ರೆ ನಾವು ತಿರುಗಿ ಮಾಡ್ಲೇನೇನಿಯೇ ಇಲ್ಲ. ಈಗ್ಲೇನೇ ಮಾಡ್ತಿರೋದು ಪಾರ್ಟಿಯ. ಭರ್ಜರಿಯಾಗಿ ಮಾಡ್ಕೊಬಿಡ್ಬೇಕು ಈಗಿತ ಅಂತನ್ವೆ. ಅಯ್ಯೋ ಬಾಮಿ ಎಲ್ರು ಮಜಾ ಮಾಡ್ತಾರೆ. ನಾವೇನೇನಿಯ ಬರೀ ವರ್ಷ ಪೂರ್ತಿ ಮನೆ ಸಂಸಾರ ಇದ್ರಾಗ ಏನೇ ಕಳಿತೀವಿ ನಾವಂತೂನುವೆ. ಅಯ್ಯ ಅದೇ ಮತ್ತೆ ಸರಿ ಬಾರೆ ಒಬ್ರ ಹತ್ರ ದುಡ್ಡು ವಸೂಲಿ ಮಾಡ್ಕೊಂಡ್ಬಿಟ್ಟು ಬರ್ಬೇಕಿತ್ತು ನಾನು. ಹೋಗ್ಬಿಟ್ಟು ಹಂಗೆ ನೀವು ವಸೂಲಿ ಮಾಡ್ಕೊಂಡ್ಬಿಟ್ಟು ಬರನ್ ಬಾ. ಯಾರೇ ಹೇಳ್ತೀನಿ ಬಾ. ಕೊಡ್ಬೇಕೊಬ್ರು ತುಂಬಾ ಮುಖ್ಯವಾದವರು. ಕೊಡ್ಬೇಕು ಬಾ. ಏನು ಬಂದಿದ್ದು ನಮ್ಮ ಅಮ್ಮನ ಕರ್ಕೊಂಡು ಹೋಗಿ ಬಂದ. ನಮ್ಮ ಅಮ್ಮ ನಾನೇನು ಕಳ್ಸೋದಿಲ್ಲ. ನಮ್ಮ ಅಮ್ಮಂಗೆ ಅಲ್ಲಿಗೆ ಬರೋಕೆ ಇಷ್ಟನೂ ಇಲ್ಲ. ಸರಿನಾ ಸುಮ್ಕೆ ನೀ ಬಲ್ವಂತ ಮಾಡ್ಬಿಟ್ಟು ಹಂಗ್ ಬಾ ಹಿಂಗ್ ಬಾ ಅಂತ ನೀನು ಬಲ್ವಂತ ಮಾಡ್ಬೇಡ. ನಮ್ಮ ಅಮ್ಮಂಗೆ ಯಾವ ಇಷ್ಟನೂ ಇಲ್ಲ. ಅಲ್ಲ ನಾನು ಯಾಕೆ ನಮ್ಮ ಅತ್ತೇನು ಕರ್ಕೊಂಡು ಹೋಗಿ ಬರ್ಲಿ. ನಿನ್ನ ಗಂಡೆಲ್ಲೋದ ಒಳಗಡೆ ನೀನು ಅವ್ರೆ ಕರಿಯವ ಸ್ವಲ್ಪ ಮಾತಾಡ್ಬೇಕಿತ್ತು. ನನ್ ಗಂಡು ತಗೇನ್ ಮಾತಾಡ್ಬೇಕಿತ್ತು. ಅದೇನ್ ಮಾತಾಡ್ಬೇಕಾದ್ರೂ ನನ್ ತಗೇನಿಯ ಮಾತಾಡು. ಅಯ್ಯಯ್ಯ ಏನಿನ್ ಗಂಡು ನಾನೇನ್ ತಿಂದಾಕದಿಲ್ಲ. ಕರಿ ಸುಮ್ಕೆನೇನಿಯ. ನಾನು ನೆಂಟಿ ಏನು ಅಂತ ಹೇಳು. ನಿನ್ ಗಂಡ ನನಗೆ 2000 ರೂಪಾಯಿ ಕೊಡ್ಬೇಕಿತ್ತು. ಇಸ್ಕೊಂಡೋಗನಿ ಅಂತ ಹೇಳ್ಬಿಟ್ಟು ಬಂದೆ. ಕರಿ ನಿನ್ ಗಂಡನ್ನ. ಏನು ನನ್ ಗಂಡ ನಿಂಗೆ 2000 ರೂಪಾಯಿ ಕೊಡ್ಬೇಕೆ? ನನ್ ಗಂಡ ಏನಕ್ಕೆ ಸಾಲ ಇಸ್ಕೊಂಡಿದ್ದ ನಿಂತಾಗೆ? ನನ್ ಗಂಡು ತಾಗೆ ಎಂದು ಕಾಸಿಲ್ಲ. ಹೋಗು ಸುಮ್ಕೆನೇನಿಯ. ಅದಕ್ಕೆ ಹೇಳಿದ್ದು ನಿಂತಾಗೆಲ್ಲ ನಾನು ಶಾನೆ ಮಾತಾಡಕ್ ಆಗಕ್ಕಿಲ್ಲ. ಸುಮ್ಕೆ ಏನಿಯ ಕರಿ ಅಂತ ಹೇಳ್ಬಿಟ್ಟು ಅದಕ್ಕೆ ಏನಿಯ ಹೇಳಿದ್ದು. ಸುಮ್ನೆ ಬಾಯಿ ಮುಚ್ಕೊಂಡು ಕರಿಯತ್ ಕಲ್ತ್ಕ ನೀನು. ಸುಮ್ನೆ ಬಿಲ್ಡಪ್ ಬುಲ್ಡೆ ಹೊಡಿಬೇಡ ನೀನು. ಕರಿ ಸುಮ್ಕೆ ಏನಿಯ. ರೀ ನೋಡ್ರಿ ಈ ಪೊದ್ದಿ ಮತ್ತೆ ಹುಡಿಕೊಂಬಿಟ್ಟು ಬಂದಿರೋದು. ನೀವೇನೋ 2000 ರೂಪಾಯಿ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಹುಡಿಕೊಂಬಿಟ್ಟು ಬಂದವಳೆ. ನಾನು ಯಾವಾಗ 2000 ರೂಪಾಯಿ ಕೊಡ್ಬೇಕಣಕ್ಕ? ಇದೊಳ್ಳೆ ಚೆನ್ನಾಗೈತಲ್ಲ. ನಾನು ಯಾವಾಗ ಇಸ್ಕೊಂಡಿದ್ದೀನಿ ನಿಂತಾಗ 2000 ರೂಪಾಯ?
ಸುಮ್ಮನೆ ನೆನೆಯ ಕಾಲ್ ಕೆರ್ಕೊಂಡ್ ಬರ್ಬೇಕಲ್ಲ ಅಂತ ಹೇಳ್ಬಿಟ್ಟು ಕಾಲ್ ಕೆರ್ಕೊಂಡ್ ಬತ್ತಿಗಲ್ವಾ ಅಣ್ಣ ಹಾಲಿಂದ ಇದು ಪೆಂಡಿಂಗು ಬಾಕಿ ಹಂಗೇನಿ ಐತೆ ಒಂದ್ ತಿಂಗಳು ಹಾಲ್ ಕರ್ಕೊಂಡಿರೋದು ಏಕೆ ಮರ್ತೋದೇನಣ್ಣ ಪದ್ದಕ್ಕ ನಾನು ಹೇಳಿದ್ನಲ್ಲ ಅದೆಲ್ಲ ನಮ್ದು ನಿಂದು ಆಮೇಲೆ ನಿಧಾನಕ್ಕೆ ವ್ಯವಹಾರ ಅದ್ರ ಬಗ್ಗೆ ಮಾತಾಡೋದು ಬಿಟ್ಬಿಡು ಅಂತ ಈಗ ಅದ್ರದ್ದೇ 2,000 ರೂಪಾಯಿ ಕೇಳಕ್ ಬಂದ. ಚೀತಿತ್ತೆ ಅದಲ್ಲಪ್ಪ ರೀ ನನಗೆ ಗೊತ್ತಿಲ್ದಿದ್ದಾಗ ನೀವಿಬ್ರು ಏನ್ರಿ ವ್ಯವಹಾರ ಮಾಡ್ತಾ ಇದ್ದೀರಾ? ಅವಳು 2,000 ಅಂತಾಳೆ ಹಾಲು ಅಂತಾಳೆ ಏನ್ರಿ ಇದೆಲ್ಲನೂ ಏನ್ರಿ ವ್ಯವಹಾರ ಮಾಡ್ತಿದ್ದೀರಾ? ನನಗೆ ಗೊತ್ತಿಲ್ದಿದ್ದಂಗೆ ನೀವೇ ಕಳ್ಳಾಟ ಮಾಡ್ಕೊಂಡು ಏನೋ ವ್ಯವಹಾರ ಮಾಡ್ಕೊಂಡು ದುಡ್ಡು ಮಾಡ್ಕೊತಾ ಇದ್ದೀರಾ? ಹಾ ಏನ್ ಮಾಡ್ತಿದ್ದೀರಾ ವ್ಯವಹಾರನ? ನನಗೆ ಒಂದ್ ದಿನಕ್ಕೂ ಏನೂ ಹೇಳಿಲ್ಲ ನೀವು 24 ಗಂಟೆ ಮನೆಯಾಗಿದ್ರು 10 ಪೈಸದ್ ಏನೂ ಹೇಳಕ್ಕಿಲ್ಲ ಅದೇನು ಅಂತ ಹೇಳ್ಬಿಟ್ಟು ಹೇಳಿ ನಂಗೆ ಸರಿಯಾಗಿ. ಅಯ್ಯಯ್ಯಯ್ಯೋ ಏನಪ್ಪ ನಿನ್ ಹೆಂಡತಿಗೆ ಎಲ್ಲ ವಿಷಯನೂ ಹೇಳ್ಬೇಕು ತಾನೇ ನೀನು? ಹೇಳೋದ್ ಬಿಟ್ಬಿಟ್ಟು ಎಲ್ಲ ನಿನ್ ಮನ್ಸಾಗೆ ಇಟ್ಕೊಂಡ್ರೆ ನಿನ್ ಹೆಂಡತಿಗೆ ಏನ್ ಗೊತ್ತಾಯ್ತದೆ? ಎಲ್ಲಾನು ನೀನ್ ಬಾಯಿ ಬಿಟ್ಬಿಟ್ಟು ಹೇಳ್ಬೇಕು ಹಿಂಗೆ ಅಂತ ಹೇಳ್ಬಿಟ್ಟು ಹೇಳು ನಿನ್ ಹೆಂಡತಿ ಪಾಪ ಕಾತ್ರುವಾಗ ಕಾಯ್ಕೊಂಡವಳೆ ಏನೋ ಹೇಳ್ತೀಗ ಅಂತ ಹೇಳ್ಬಿಟ್ಟು ನೀನ್ ಹೇಳೋದ್ ಬಿಟ್ಬಿಟ್ಟು ಸುಮ್ಮನೆ ನಿಂತ್ಕೊಂಡ್ರೆ ಹೆಂಗೆ? ಏನಕ್ಕೆ ನನಗೆ 2,000 ಕೊಡ್ಬೇಕು, ಏನಕ್ಕೆ ನಂಗೆ ಹಾಲಿಂದ ಕಾಸು ಕೊಡ್ಬೇಕು, ಅದೆಲ್ಲನೂ ಹೇಳು. ಪದಕ ನನ್ನ ಹೆಂಡತಿಗೆ ನಿಧಾನ ಕೇಳೋಣ ಸರ್ಪ್ರೈಸ್ ಕೇಳೋಣ ಅಂತ ಸುಮ್ಮನಿದ್ದೆ ಅಷ್ಟೇನಿಯ. ಈಗ ಅದು ನಿಧಾನ ಕೊಡ್ತೀನಿ ಹಾಲಿಂದು ಅಂತ ಹೇಳಿದ್ನಲ್ಲಕ್ಕ, ಈಗ ಹೋಗು ಆಮೇಕಿಂದ ಕೊಡ್ತೀನಿ. ಹಾಲಿಂದ ಬಿಡು, ನೆನ್ನೆ ಅವರೆಕಾಯಿ ಮಾಡ್ದಲ್ಲ 2,000 ರೂಪಾಯಿ ಅದನ್ನ ಕೊಟ್ರೆ ನಾನು ಪಡಿಗೆ ನಾನು ಒಯ್ತೀನಿ. ನನ್ನ ಗಂಡ ಕಷ್ಟಪಟ್ಟು ಬಿಸಿನೆಸ್ ಮಾಡಿ ದುಡ್ಡನ್ನ ನಾವ್ ಯಾಕೆ ನೀನು ಕೊಡ್ಬೇಕು? ನನ್ನ ಗಂಡ ಕಷ್ಟಪಟ್ಬಿಟ್ಟು ಸಂಪಾದನೆ ಮಾಡ್ತಾವನೆ ಅದನ್ನು ಸಹಿಸಕ್ಕಾಯ್ತಿಲ್ಲ ಇವಳಿಗೆ, ಆಗ್ಲೇ ಹೊಟ್ಟೆ ಉರಿ ಶುರುವಾಗೋಗ್ಬಿಡ್ತು. ನಿನ್ನ ಗಂಡ ಬಿಸಿನೆಸ್ ಮಾಡಿದ್ರೆ ನನ್ಗೇನು ಬೇಜಾರಾಯ್ತಿರ್ಲಿಲ್ಲ, ನಾನು ಯಾಕೆ ಒಂದು 2,000 ರೂಪಾಯಿ ಕೇಳ್ತಿದ್ದೆ? ನಾನು ಕಷ್ಟಪಟ್ಬಿಟ್ಟು ಬೆಳೆದಿರ ಅವರೆಕಾಯಿನ ಕಿತ್ಕೊಂಡ್ಬಿಟ್ಟು ಬಂದು ಊರಾಗ ಏನಿಯ ನಮ್ಮೂರಾಗ ಏನಿಯ ನನ್ನ ಕಣ್ಣು ಮುಂದೆ ನಿನಿಯ ಮಾರದ್ನಲ್ಲ 2,000 ರೂಪಾಯಿಗೆ, ಆ 2,000 ರೂಪಾಯಿನ ಕೇಳ್ತಾ ಇರೋದು. ನಾನೆಲ್ಲಿ ಕದ್ದೆ? ನಾನೇನು ಕದಿಲ್ಲಪ್ಪ, ನಾನೇ ಕದಿಲಿ ನಿಮ್ಮಲ್ದಾಗೆ. ನೀನೇನೋ ಮಾತಾಡ್ತಾ ಇದ್ದೀಗ ನನ್ನ ಬಗ್ಗೆ ಕೆಟ್ಟ ಆಪಾದನೆ ಹೊರಿಸ್ತಾ ಇದೀಯಾ. ನನ್ನ ಹೆಂಡತಿ ಎಲ್ಲ ನಂಬ್ತಾಳೆ ಅಂತ ಅನ್ಕೊಂಬಿಟ್ಟ. ನನ್ನ ಹೆಂಡತಿ ಎಲ್ಲ ನಂಬಕ್ಕಿಲ್ಲ. ನನ್ನ ಹೆಂಡತಿಗೆ ನನ್ನ ಹೆಂಡತಿಗೆಲ್ಲ ಗೊತ್ತಿಲ್ಲ, ಅಲ್ಲ ನಂಬಲ್ಲ. ಅಲ್ಲಲ್ಲೇ ಸುರಸುಂದ್ರ ಇರಪ್ಪ, ನೋಡಿ 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 ತಮ್ದೆ ಸೂಪರ್ ಆಗಿ ಝೂಮ್ ಆಗಿ ತೆಗ್ದಿದ್ದೀನಿ. ಹಾಡು ಹೇಳ್ಕೊಂಡು ಅವರೆಕಾಯಿ ಕೀಳ್ತಾ ಇದ್ದಲ್ಲ ಅದನ್ನ ಜೂಮ್ ಹಾಕೊಂಡು ತೆಗ್ದಿರೋದು. ನೋಡು ಹಾ ರೀ, ಇವ್ರಲ್ದಾಗ ಹೋಗ್ಬಿಟ್ಟು ನೀವು ಅವರೆಕಾಯಿ ಕಿತ್ಕೊಂಡ್ಬಿಟ್ಟು ಬಂದ್ರಾ? ಅದು ಅದನ್ನು ಇಲ್ಲ ಇದನ್ನು ಇಲ್ಲ, ಝೂಮ್ ಹಾಕ್ಬಿಟ್ಟು ತೆಗ್ದಿದ್ದೀನಿ ಅಷ್ಟೇ. ಅಲ್ಲ ನೀನು ಅವರೆಕಾಯಿ ಮಾರದ್ದನ್ನು ತೆಗ್ದಿದ್ದೀನಿ, ಎಷ್ಟಕ್ಕೆ ಮಾರ್ತಿದೀಗ ಅನ್ನೋದನ್ನು ತೆಗ್ದಿದ್ದೀನಿ. ನೋಡು ನನ್ನ ಹತ್ರ ಆಟ ಆಡಕ್ ಬರ್ಬೇಡ ಮಗರಾಯ, ನೀನ್ ಆಟ ಆಡಕ್ ಬರ್ಬೇಡ. ಇಂಥ ಆಟಗಳನ್ನ ನಾವು ಬೇಜಾನ್ ಆಡ್ಕೊಂಡೇನಿಯ ಬಂದಿದ್ದೀನಿ. ನೋಡು ಸುಮ್ಕೆನೇನಿಯ 2,000 ರೂಪಾಯಿ ನನ್ನ 2,000 ರೂಪಾಯಿ ಕೊಟ್ಬಿಟ್ರೆ ಮಿಕ್ಕೊಂಡು ಹೋಗ್ಬಿಡ್ತೀನಿ. ನನಗೂ ಬೇಜಾನ್ ಕೆಲಸ ಐತೆ ಮನೆಯಾಗಿ, ಹೊಸ ತಯಾರಿ ಬೇರೆ ಮಾಡ್ಕೋಬೇಕು. ನಿಂತ ಕಿತ್ತಾಡ್ಕೊಂಡು ಕುಂತ್ಕೊಳ್ಳಕ್ಕೆ ಅಂತ ನಾನು ಬಂದಿಲ್ಲ, ವಿಡಿಯೋ ತೋರಿಸಿ ದುಡ್ಡು ವಸೂಲಿ ಮಾಡ್ಕೊಂಡು ಹೋಗಕ್ಕೆ ಅಂತ ಬಂದೀವ್ನಿ. ಅಂದ್ರೆ ನಾನು ಅವರೇಕೆ ಕೀಳ್ಬೇಕಾರೆ ನೀನು ಅಲ್ಲೇ ನೆನೆಯ ಇದ್ದ? ಹೌದು, ಅಲ್ಲೇ ನೆನೆಯ ಇದ್ದೆ. ಮತ್ ಯಾಕೆ ಕೇಳ್ತಾ ಇದೀಯ ಅಂತ ಅಲ್ಲೇ ಕೇಳ್ಬೋದಿತ್ತಲ್ಲ, ಅದ್ ಬಿಟ್ಬಿಟ್ಟು ಇವಾಗ ಬಂದ್ಬಿಟ್ಟು 2,000 ರೂಪಾಯಿ ಕೇಳ್ತಾ ಇದ್ದೀಗಲ್ಲ. ಅಯ್ಯೋ ಅವರೆಕಾಯಿ ಬೇರೆ ಸ್ಯಾನೆ ಇದು ಇಕ್ಕಿಟ, ನಾನೇನಿಯ ಮಾರ್ಕೆಟ್ಗೆ ಹಾಕ್ಬಿಟ್ಟು ಮಾರಣಿ ಅಂತ ಅನ್ಕೊಂಡಿದ್ದೆ. ಅಯ್ಯೋ ಯಾರು ಮಾರ್ತಾರೆ ಬಿಡು ಅಂತ ಅನ್ಕೊತಾ ಇದ್ದೆ. ಬಿಡು ಇಸ್ಕಿದ್ ಬೆಳೆ ಇಸುಕ್ಬಿಟ್ಟು ತೇರಿಸ್ಬಿಟ್ಟು ತಿನ್ನನಿ ಅಂತ ಮಾರಕ್ಕೂ ಒಂದ್ ಕಡೆ ಆಸೆ ಇತ್ತು, ಆದ್ರೆ ಇದಿರ್ಲಿಲ್ಲ, ಇಂಟ್ರೆಸ್ಟ್ ಇರ್ಲಿಲ್ಲ. ಹೋಗ್ಬಿಟ್ಟು ಯಾರು ಮಾರ್ಕೊಂಡು ಕುದ್ಕತ್ತಾರೆ ಈ ಸೊಳಿನಾಗೆ ಅಂತ ಸುಮ್ಕಿದ್ದೆ. ಈಗ ಹೆಂಗೋ ನೀನು ಕಿತ್ಕೊತಾ ಇದ್ದಲ್ಲ, ಒಂದು ಸ್ವಲ್ಪ ಕಿತ್ಕೊಂಡ್ರೆ ಇಲ್ಲ ಸಾರು ಕಿತ್ಕತ್ತೀಯ ಅಂತ ಅನ್ಕೊಂಡು ಸುಮ್ಮನೆ ನಿಂತ್ಕೊಂಡೆ. ಮೂಟೆ ಕಿತ್ಕೊಂಡಲ್ಲ, ಆವಾಗೆ ಗೊತ್ತಾಯ್ತು ಕಿತ್ತೋದ್ ನನ್ನ ಮಗ ನೀನು ಮಾರಕ್ಕೆ ನೀನು ಕಿತ್ಕೊಂಡಿದ್ಯಾ ಅಂತ ಗೊತ್ತಾಯ್ತು. ಬಿಡು ಇನ್ನು ಯಾಕೆ ಎಲ್ಲ ಫುಲ್ಲು ಮಾರದ ಮೇಲೆ ನೀನಿಯ ಒಂದೇ ಕಿತ್ತ ಮಾರದ ಮೇಲೆ ನೀನು ದುಡ್ಡಿಸ್ಕೊಳ್ಳಿ ಅಂತ ಸುಮ್ಮನಾದೆ. ಎಲ್ಲ ಕುಂತ್ಕೊಂಡು ಪಾಪ ಮಾರ್ದಲ್ಲ 2,000 ಬಂದೈತಲ್ಲ, ಯಾಕೆ ಬಿಡ್ಬೇಕು? ನನ್ನ ಹೊಲ್ದಾಗ ಉಳ್ತಾನೆ ಕಾಯಿ, ಅದಕ್ಕೆ ಈಗ ವಸೂಲಿ ಮಾಡಣಿ ಅಂತ ಬಂದೆ. ನೆನ್ನೆ ಮಾರಿದ್ದೆಲ್ಲನೂ ಈಗ ಕಾಸಿಸ್ಕೊಂಡು ಹೋಗ್ಬೇಕಲ್ಲ ನನ್ನ ಕಾಸು. ಹೆಂಗೋ ತುಂಬ ಥ್ಯಾಂಕ್ಸ್ ಅಣ್ಣ. ನಂದೆಲ್ಲನೂ ನಮ್ದು ಅವರೆಕಾಯಿ ಎಲ್ಲನೂ ಮಾರ್ಕೊಟ್ಟಿದ್ದಕ್ಕೆ. ಅಯ್ಯೋ ಲೋಪರ್ ನನ್ನ ಮಗನೇ, ನೀನು ಮಾಡೋದೆಲ್ಲ ಇಂಥದ್ದೇನೇ ಕೆಲಸ. ನಿನ್ಗೇನು ಬಂದಿರೋದು ನಿಂಗೆ ದೊಡ್ಡರೋಗ. ನಿನಗೆ ನಾನು ಹೇಳ್ತೀನಿ ಏನು ಮಾಡಬೇಡ್ಲ ಅಂದರೆ ಎಲ್ಲ ಎಡವಟ್ಟು ಕೆಲಸ. ನಿನಗೆ ಹೋಗ್ಬಿಟ್ಟು ಅವ್ರದ್ರಾಗ ಅವರೆಕಾಯಿ ಕದ್ಬಿಟ್ಟು ಮಾರಂತ ನಿನಗೇನ್ಲ ಇತ್ತು? ಈಗೇನ್ಲ ಸಿಕ್ತು ನಿನಗೆ ಲಾಭ? ನಾನು ನಿನಗೆ ಎಷ್ಟು ಹೇಳಿದ್ರು ನೀನು ಬುದ್ಧಿ ನೆನೆಯ ಕಲಿಯಕ್ಕಿಲ್ಲ. ನೀನು ತಲೆನಾಗ ಬುದ್ಧಿ ಇಲ್ಲ ಅಂತ ಎಷ್ಟು ಸಲ ಹೇಳಿದ್ರು ಐತೆ ಅಂತ ಪ್ರೂವ್ ಮಾಡ್ಕೊಳಕ್ ಹೋಗಿ ನೆನೆಯ ಎಲ್ಲ ಹಾಳು ಮಾಡ್ತಾ ಇದೀಯಾ. ದರ್ಬೇಸಿ ಇದ್ದಂಗೆ ನೀನು. ಲೇ ಹಂಗಲ್ಲ ಕಣ್ಲೆ, ಎಲ್ರು ಹೋಗ್ಲಿ ಆಮೇಕಿನ್ ಮಾಡ್ತೀನಿ.
ಮುಚ್ಚ ಬಾಯ್ನ ಬಾ ಒಳಗಡಿಕೆ ನೋಡ್ಕತೀನಿ ಕಂತಿನ ತಕೊಬಿಟ್ಟು ಬಂದು ಎಷ್ಟು ಕಿತ ಹೇಳ್ತೀನಿ ನನಗೆ ಹೇಳ್ತಿದ್ದಂಗೆ ಏನು ಕೆಲಸನೂ ಮಾಡಬೇಡ ಎಡವಟ್ ಕೆಲಸ ಅಂತ ಹೇಳ್ಬಿಟ್ಟು ಈಗ ಎಲ್ಲರ ಮುಂದೆನೂ ನನ್ನ ಮಾನ ಪರ್ವದಿ ಕಳಿಸಿದ್ಯಾ ನೀನು ಕಳ್ತನ ಮಾಡ್ಬಿಟ್ಟು ಎಲ್ಲರೂ ನನ್ನ ಬಗ್ಗೆ ಏನು ಅನ್ಕೊಳಕಿಲ್ಲ ಎಷ್ಟು ಚೀಪಾಗಿ ಅನ್ಕೊಳಕಿಲ್ಲ ನನ್ನ ಬಗ್ಗೆ ಎಲ್ಲನೂ ಮಾನ ಮರ್ವದಿ ಕಳಿಯಕ್ಕೆ ಅಂತಾನೆ ಹುಟ್ಟಿದೀಗ ನೀನು ಹಾ ಬಾ ಮಾಡ್ತೀನಿ ನಿಂಗೆ ಸರಿಯಾಗಿ ದರಿದ್ರು ನನ್ನ ಮಗನೇ ನಿನಗಂತೂ ಐತೆ ನನ್ಗೆ ಹೇಳ್ಬಿಟ್ಟು ಮಾಡ್ದ ನೀನು ಅವರೇ ಕೈ ಕದ್ದಿರೋದೇನಾರ ಹೇಳ್ದೇನಿಲ್ಲ ನೀನು ನನಗೆ ಲೇ ನೀನೇ ಹೊಸ ವರ್ಷ ಕಾಸು ಬೇಕು ಅಂತ ಕೇಳ್ದಲ್ಲ ಅದಕ್ಕೆ ನಾನು ಏನಾರ ಮಾಡ್ಬಿಟ್ಟು ಕಾಸು ಹೊಂದಿಸ್ಬೇಕು ಅಂತ ನೋಡಿದೆ ಏನೋ ಐಡಿಯಾ ಸಿಗ್ಲಿಲ್ಲ ಅದಕ್ಕೆ ಅರ್ಜೆಂಟಾಗಿ ಕಾಸು ಮಾಡಬೇಕು ಅಂದರೆ ಅವರೇ ಕೈ ಕಾಲ ಅಲ್ವಾ ಅವರೇ ಕೈ ಮಾರಿದ್ರೆ ಕಾಸು ಸಿಗ್ತದೆ ಅಂತ ಹೇಳ್ಬಿಟ್ಟು ನಾನೇ ಪ್ಲಾನ್ ಮಾಡ್ಕೊಂಡು ಹೋಗ್ಬಿಟ್ಟು ಮಾರಿದೆ ಅಷ್ಟೇ ನೀನು ಅಷ್ಟು ಬಿಟ್ರೆ ಇನ್ನೇನು ಇಲ್ವೇ ನೀನು ಆಮೇಲೆ ತಿರ್ಗೋ ಹೊಸ ವರ್ಷದ ದಿನ ಹೊಡೆಯೋದು ಬಡಿಯೋದು ಮಾಡಬೇಡ ನಾನು ಹೊಂಟೋಯ್ತೀನಿ ಒಳಗಡಿಗೆ ಬಾ ಆಗ ಎಲ್ಲಿ ಕಿತ್ಕೊಳಕ ನಿನ್ ತಲೆಯ ಅಲ್ಲೇ ನೀ ಒಂದು ಮಾತು ಬೈದ್ಬಿಟ್ಟು ಯಾಕ್ಲ ಕಿತ್ಕೊಂಡು ಹೋಯ್ತಿದ್ಯಾ ನನ್ನ ಅವರೇ ಕೈ ಅಲ್ವೇನ್ಲ ಅಂತ ಹೇಳಿದ್ರೆ ಅಲ್ಲೇ ಬಿಸಾಕ್ಬಿಟ್ಟು ಬಂದ್ಬಿಡ್ತಿದ್ದೆ ಅದು ಬಿಟ್ಬಿಟ್ಟು ನನಗೆ ಕಷ್ಟಪಟ್ಟು ತಕಡಿ ಇಸ್ಕೊಂಡು ಅವ್ರು ಇವ್ರತಾಗೆ ಮಾರ್ಕೊಂಡು ಕುಂತ್ಕೊಂಡು ಎಲ್ಲ ಮಾಡಿದ್ಮೇಲೆ ಈಗ ಬಂದ್ಬಿಟ್ಟು ಕಾಸು ಕೇಳ್ತಿದ್ಯಲ್ಲ ಕಣಕ್ಕ ಇದು ಯಾವ ಸೀಮೆ ನ್ಯಾಯನಕ್ಕ ಕಂಡವರು ಅಲ್ದಾಗೆ ಅವರೇ ಕೈ ಕತ್ಕೊಂಡ್ಬಿಟ್ಟು ಬರ್ತಿದಲ್ಲ ಇದು ಯಾವ ಸೀಮೆ ನ್ಯಾಯ ಕಣಣ್ಣ ನೀನೇ ಹೇಳು ನೋಡೋಣ ಹೊಸ ವರ್ಷಕ್ಕೆ ನಾವು ಪಾರ್ಟಿ ಮಾಡಬೇಕು ಅಂತ ಅನ್ಕೊಂಡಿದ್ವಿ ಹಾ ನನ್ನ ತಗು ಕಾಸು ಇರಲಿಲ್ಲ ಹೆಂಗೋ ನಿನ್ ಮಾರಿ ಒಳ್ಳೆ ಕೆಲಸ ಮಾಡ್ಕೊಟ್ಟಿದೀಗ ಕೊಡಪ್ಪ ನಾನು 2,000 ರೂಪಾಯಿನ ಸುಮ್ಮನೆ ಕೊಟ್ಬಿಡು ಇಲ್ಲ ಅಂತಂದ್ರೆ ಪಂಚಾಯತಿ ಕಲಾಕ್ತೀನಿ ವಿಡಿಯೋ ಐತಲ್ಲ ಪಂಚಾಯತಿ ಕಲಾಕ್ಬಿಟ್ಟು ನೋಡಿ ನಾನು ಅವರೇ ಕೈಯೆಲ್ಲ ಕಿತ್ತವನೆ ಅಂತ ಪಂಚಾಯತಿನಾಗೆ ಮೆಟ್ಟಾಗಿ ಹೊಡಿಸ್ತೀನಿ ಬೇಡ 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 ಫೋನಾಗ ಐತೆ ಫೋನ್ ಪೇ ಮಾಡ್ತೀನಿ ಬಿಡು ಫೋನಾಗ ಐತೆ ಕೊಟ್ಬಿಡ್ತೀನಿ ಕಾಸ ದಯವಿಟ್ಟು ಪಂಚಾಯತಿ ಎಲ್ಲ ಏನು ಕಾಲಕ್ಕೇನು ಹೋಗ್ಬೇಡ ಹಂಗ ಬಾ ದಾರಿಗೆ ಮುಚ್ಕೊಂಡು ಈಗ್ಲೇ ಹಾಕ್ಬೇಕು ಇಲ್ಲ ಪಂಚಾಯತಿಗೆ ಹೋಗ್ಬಿಟ್ಟು ಪಂಚಾಯತಿ ಕರೆದು ಬಿಡ್ತೀನಿ ಮಗನೇ ಏನ್ ಅನ್ಕೊಂಡ್ಬಿಟ್ಟಿದ್ಯಾ ಈ ಪೊದ್ದಿದ್ದು ಅಂದ್ರೆ ಎಲ್ಲ ಬಿಟ್ಟು ಸಿಗ್ತದೆ ಅಂತ ಅನ್ಕೊಂಡ್ಬಿಟ್ಟಿದ್ಯಾ ಕದ್ದು ಮುಚ್ಚಿ ಹಾಲ್ ಕರಿಯೋದ್ ಕೇಳ್ತೀಯಾ ಆ ಕದ್ದು ಮುಚ್ಚಿ ಕಿತ್ಕೊಂಡ್ಬಿಟ್ಟು ಬರೋದ್ ಕೇಳ್ತೀಯಾ ಸರಿ ಕಣಕ್ಕ ಆಯ್ತು ಬಿಡು ಹಾಕು ಬೇಗ ಕಾಸ ಬಾರಿ ಹೋಗೋಣ ಪಾರಿ ಆಗ್ತಾನ ಅವನು ಹಾಕ್ತಾನ ಬಾ ಹಾಕ್ಲಿಲ್ಲ ಅಂದ್ರೆ ಬಿಡ್ಬೇಕಲ್ಲ ಪಂಚಾಯತಿ ಕಲ್ ಹಾಕ್ತೀನಿ ಬಾ ಹೋಗೋಣ ನೀ ಪೊದ್ದಿ ಸೂಪರ್ ಕಣೆ ಸೂಪರ್ ನೀನಂತುನ್ವೆ ನೀನು ನೋಡ್ ಕಲಿಯೋದ್ ಬಾಳ ಐತೆ ಬಾಳ ತಾಳ್ಮೆಯಿಂದ ಇರ್ತೀಯ ಎಲ್ಲದಕ್ಕೂ ಸಾಕ್ಷಿ ಮಾಡಿಕೊಂಡಿರ್ತೀಯ ನೀಟಾಗಿ ಹೋಗಿ ಏನ್ ಮಾಡ್ಬೇಕು ಅದನ್ನ ಸರಿಯಾಗಿ ಮಾಡ್ತೀಗ ಮತ್ತೆ ನಾನು ಅಂದ್ರೆ ಸುಮ್ಕೆನಾ ಬಾ 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 ಯಾರಪ್ಪ ಎಲ್ರಿಗೂ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಸರಿನಾ ಯಾವಾಗನ ಶಾನೆ ಕಷ್ಟ ಬಂದಾಗ ನಂತರ ಬ್ರೈನ್ ಉಪಯೋಗಿಸ್ಬೇಕು ನೀವು ಕಿರ್ಚಾಡೋದಕ್ಕಿನ ಬ್ರೈನ್ ಉಪಯೋಗಿಸಿದ್ರೆ ನಮಗೆ ಲಾಭನೂ ಸಿಗ್ತದೆ ಪ್ರಯೋಜನನೂ ಇರ್ತದೆ ಸರಿನಾ ಎಲ್ರಿಗೂ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಎಲ್ರೂ ಸೇಫ್ ಆಗಿ ಮನೆಗೆ ನೀ ಆಚರಿಸ್ರಪ್ಪ ಹೊಸ ವರ್ಷದ ಶುಭಾಶಯಗಳು ಇದೇ ನಮ್ಮ ಹೊಸ ವರ್ಷ ಅಲ್ಲ ಕ್ಯಾಲೆಂಡರಾಗ ಹೊಸ ವರ್ಷ ಅಲ್ವಾ ಆದ್ರೂ ಏನೋ ಒಂಥರ ಖುಷಿ ಅಲ್ವಾ ಆಚರಿಸ್ಕೊಳ್ಳೋಣ ಹೊಸ ವರ್ಷದಿಂದ ನೀವು ಏನೇನು ಚೇಂಜ್ ಆಗಬೇಕು ಅಂತ ಅನ್ಕೊಂಡಿದ್ದೀರಾ 1ನೇ ತಾರೀಕಿಂದ ಏನೇನು ಚೇಂಜ್ ಮಾಡ್ಕೊಬೇಕು ಅಂತ ಅನ್ಕೊಂಡಿದ್ದೀರಾ ಕಮೆಂಟಾಗಿ ತಿಳಿಸಿ ನಾನಂತೂ ಅನ್ಕೊಂಡಿವ್ನಿ ಸ್ವಲ್ಪ ಗೋಲ್ಸ್ ಅವೇ ಹೇಳ್ತೀನಿ ನಿಧಾನಕ್ಕೆ ನಾನು ಫಿಕ್ಸ್ ಆಗೋಗ್ಬಿಟ್ಟಿವ್ನಿ ಚೇಂಜ್ ಮಾಡ್ಕೋಬೇಕು ಹಿಂಗೆ ಚೇಂಜ್ ಮಾಡ್ಕೋಬೇಕು ಲೈಫ್ನ ಅದು ಇದು ಅಂತ ಹೇಳ್ಬಿಟ್ಟು ಸ್ವಲ್ಪ ಅವೇ ಗೋಲ್ಸು ನೀವೆಲ್ಲ ಏನೇನು ಇಟ್ಕೊಂಡಿದ್ದೀರಾ ಗೋಲ್ಸ್ ಅಂತ ಹೇಳ್ಬಿಟ್ಟು 2026ಕ್ಕೆ ನಿಮ್ಮ ಮೈಂಡಾಗ ಏನೇನೈತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಅಕಸ್ಮಾತ್ ಯಾರಿಗೂ ಮೈಂಡ್ ಸೆಟ್ಟಾಗಿ ಏನು ಇಲ್ಲ ಅಂದರೆ ಈ ವಿಡಿಯೋ ನೋಡಿದ್ಮೇಲೆ ಪಕ್ಕ ಫಿಕ್ಸ್ ಆಗಿ 2026ಗೆ ಏನಾದರೂ ಒಂದು ಅಚೀವ್ಮೆಂಟ್ ಮಾಡಬೇಕು ಇಲ್ಲ ನಿಮ್ಮ ಬ್ಯಾಡ್ ಹ್ಯಾಬಿಟ್ಸ್ ಇರ್ತಾವಲ್ಲ ಏನಾದರೂ ಅದನ್ನು ಚೇಂಜ್ ಮಾಡ್ಕೊಬೇಕು ಇಲ್ಲ ಲೈಫಾಗಿ ಏನೋ ಒಂದು ಮಾಡಬೇಕು ಅಂತ ಗುರಿ ಇಟ್ಕೊಳ್ಳಿ ಸರಿನಾ